ಹಾಗಂತ ನಾನು ಇಂಡಿಯನ್ ಪಾಸ್ಪೋರ್ಟ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ. ಏನಕ್ಕಂದ್ರೆ ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಏನಂದ್ರೆ, ನೀವು ಒಂದು ವೆನಿಜುಯೆಲಾ ಅಂತ ಒಂದು ಕಂಟ್ರಿ ಕೇಳಿರ್ಬೋದು, ಹಾಗೆ ಕೊಲಂಬಿಯಾ ಅಂತ ಕಂಟ್ರಿ ಕೇಳಿರ್ಬೋದು. ಅದು ಬಂದ್ಬಿಟ್ಟು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ತುಂಬಾ ಇನ್ಫ್ಲೇಷನ್ ಜಾಸ್ತಿ, ತುಂಬಾ ಪವರ್ ಇದೆ. ಈಗ ಈ ಬುಕಾರೆಸ್ಟಲ್ಲಿ ಟ್ರಾಮ್ ಇದೆಯಲ್ಲ, ಟ್ರಾಮ್ ಬಂದ್ಬಿಟ್ಟು ನೀವು ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನೀವು ಕಾರ್ಡಲ್ಲೇ ಪೇ ಮಾಡ್ಬೋದು. ಅಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು 3 ರೌಂಡ್ ಇರುತ್ತೆ. 3 ರೌಂಡ್ ಅಂದರೆ 3 ಮೆಷಿನ್ ಇರುತ್ತೆ, ಅಲ್ಲಿ ಪಂಚ್ ಮಾಡಿರಾಯ್ತು, ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗುತ್ತೆ. ಒಂದು 30 ಮಿನಿಟ್ಸ್ಗೆ ಬಂದುಬಿಟ್ಟು ನಾನೀಗ ಸದ್ಯ ಇಲ್ಲೊಂದು ಮಾರ್ಕೆಟ್ ಇದೆ, ಅಂದರೆ ಸಿಟಿ ಸೆಂಟರಿಂದ ಒಂದು ಸ್ವಲ್ಪ ಔಟ್ಸೈಡ್ ಬಂದಿದ್ದೀನಿ. ಅರೌಂಡು 1 ಕಿಲೋಮೀಟರ್, 1 to 1.5 ಕಿಲೋಮೀಟರ್. ಇಲ್ಲಿ ಒಂದು ಮಾಟೇಸರ ಅಂತ ಒಂದು ಏರಿಯಾ ಇದೆ. ಈ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು ಜಿಪ್ಸಿ ಏರಿಯಾ ಅಂತ ಹೇಳ್ತಾರೆ. ಜಿಪ್ಸಿ ಏರಿಯಾ ಅಂದರೆ ಏನಂತನೂ ನಿಮಗೆ ಹೇಳ್ತೀನಿ. ಜಿಪ್ಸಿ ಕಮ್ಯುನಿಟಿ ಇದೆಯಲ್ಲ, ಈ ಜಿಪ್ಸಿ ಕಮ್ಯುನಿಟಿ ಬಂದು ನಿಮಗೆ ಯುರೋಪಲ್ಲಿ ತುಂಬ ದೇಶದಲ್ಲಿ ನೋಡೋಕ್ಕೆ ಕಂಡು ಬರ್ತಾರೆ. ಅವರು ಬಂದ್ಬಿಟ್ಟು ಉಕ್ರೇನ್, ಸ್ಲೋವ್ಯಾಕಿಯಾ, ಹಾಗೆ ಬಲ್ಗೇರಿಯಾ, ರೊಮೇನಿಯಾದಲ್ಲಿ ಜಿಪ್ಸಿ ಕಮ್ಯುನಿಟಿಗಳವ್ರನ್ನ ನೀವು ನೋಡ್ಬೋದು. ಈ ಜಿಪ್ಸಿ ಅಂದ್ರೆ ಅವ್ರನ್ನ ಇಲ್ಲಿ ರೋಮಾ ಪೀಪಲ್ ಅಂತ ಕರೀತಾರೆ. ಹಾಗೆ ಈ ರೋಮಾ ಪೀಪಲ್ ಇದಾರಲ್ಲ, ಇವರಿಗೂ ಇಂಡಿಯಾಕ್ಕೂ ತುಂಬಾ ಲಿಂಕ್ ಇದೆ. ಏನಂದ್ರೆ ಇವರ ಆನ್ಸಿಸ್ಟರ್ ಬಂದ್ಬಿಟ್ಟು ರಾಜಸ್ಥಾನ್ ಅವರಂತೆ. ರಾಜಸ್ಥಾನಿಂದ ಇಲ್ಲಿಗೆ ಮೈಗ್ರೇಟ್ ಆಗಿರೋದು, ಅದು ಯುರೋಪಿಗೆ. ಅದು ಬಂದ್ಬಿಟ್ಟು ಅರೌಂಡ್ 300 to 400 ಇಯರ್ಸ್ ಬ್ಯಾಕ್. ಹಾಗೆ ಇವರಿಗೆ ಇಲ್ಲಿ ರೋಮಾ ಪೀಪಲ್ ಇದಾರಲ್ಲ, ಇವರಿಗೆ ಯುರೋಪ್ ಅಲ್ಲಿ ಸ್ವಲ್ಪ ರೆಪ್ಯುಟೇಷನ್ ಇಲ್ಲ, ರೆಪ್ಯುಟೇಷನ್ ತುಂಬಾ ಖರಾಬ್ ಆಗಿದೆ. ಹಾಗೆ ಅವರಿಗೆ ಯಾಕೆ ರೆಪ್ಯುಟೇಷನ್ ಕಡಿಮೆ ಇದೆ ಅಂತಾನು ಹೇಳ್ತೀನಿ. ಏನಂದ್ರೆ ಅವ್ರ ಕಮ್ಯುನಿಟಿ ಇದೆಯಲ್ಲ, ಅವ್ರ ಕಮ್ಯುನಿಟಿಯಲ್ಲಿ ಯಾರಿಗೂ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ, ಇವರು ಬೇರೆಯವ್ರ ಜೊತೆ, ಇಲ್ಲಿ ನಾರ್ಮಲ್ ಯುರೋಪಿಯನ್ಸ್ ಇರ್ತಾರಲ್ಲ ಅವ್ರ ಜೊತೆ ಮಿಂಗಲ್ ಆಗಕ್ಕೆ ಇಷ್ಟಪಡಲ್ಲ. ಹಾಗೆ ನಾನು ಮೊದಲು ಹೇಳ್ದಾಗೆ ಈ ಯುರೋಪಿಯನ್ ದೇಶಗಳಲ್ಲಿ ಎಲ್ಲಿ ರೋಮಾ ಪೀಪಲ್ ವಾಸಿಸ್ತಾರಲ್ಲ, ಅಲ್ಲಿ ನೀವು ಯಾವ ದೇಶದಲ್ಲಿ ಹೋದ್ರೂ ಅವ್ರದೇ ಒಂದು ಸೆಪರೇಟ್ ಏರಿಯಾ ಇರುತ್ತೆ. ಅಂದ್ರೆ ಅವರು ನಾರ್ಮಲ್ ಸಿಟಿ ಸೆಂಟರ್ ಅಲ್ಲಿ ಅಲ್ಲೆಲ್ಲ ವಾಸಿಸಕ್ಕೆ ಇಷ್ಟಪಡಲ್ಲ, ಏನು ಅಂತ ಗೊತ್ತಿಲ್ಲ ರೀಸನ್. ಬಟ್ ಸಿಟಿ ಸೆಂಟರ್ ಇಂದ ಒಂದು 4-5 ಕಿಲೋಮೀಟರ್ ಇರುತ್ತೆ, ಅವ್ರದೇ ಒಂದು ಕಮ್ಯುನಿಟಿ ಇರುತ್ತೆ. ಬಲ್ಗೇರಿಯಾದಲ್ಲಿ ಕೂಡ ಒಂದು ಏರಿಯಾ ಇತ್ತು, ಫಕುತೆಲಾ ಅಂತ. ಅದು ಏರಿಯಾ ಹೆಸರು ನನಗೆ ಎಕ್ಸಾಕ್ಟ್ಲಿ ಹೇಗೆ ಕರೀತಾರೆ ಅಂತ ಗೊತ್ತಿಲ್ಲ. ಹಾಗೆ ಅಲ್ಲಿಗೆ ಹೋಗಕ್ಕೆ ಪ್ಲಾನ್ ಇತ್ತು ನಂದು, ಬಟ್ ನಾನು ಹೋಗ್ಲಿಲ್ಲ. ಯಾಕಂದ್ರೆ ಇವನ್ ಬಲ್ಗೇರಿಯನ್ ಗೌರ್ಮೆಂಟ್ ಕೂಡ ಹೇಳುತ್ತೆ ಅಲ್ಲಿಗೆ ಹೋಗೋದು ತುಂಬಾ ಡೇಂಜರಸ್ ಅಂತ. ಸೊ ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಯಾಕಂದ್ರೆ ಇದೇ ತರ ನಾನು ಸ್ಪೇನ್ ಅಲ್ಲಿ ಕೂಡ ಒಂದು ಬಾರ್ಸಿಲೋನಾದಲ್ಲಿ ಕೂಡ ಒಂದು ಏರಿಯಾಗೆ ಹೋಗಿದ್ದೆ. ಅದು ಸ್ವಲ್ಪ ಶೇಡಿ ಏರಿಯಾ ಅಂದ್ರೆ ಸ್ವಲ್ಪ ರಾಬ್ರಿ ಎಲ್ಲ ಆಗೋ ಏರಿಯಾ. ಸೊ ಅದಕ್ಕೆ ನಾನು ಅವಾಯ್ಡ್ ಮಾಡಿದೆ. ಹಾಗೆ ಇಲ್ಲಿ ಕೂಡ ಒಂದು ಜಿಪ್ಸಿ ಏರಿಯಾ ಇದೆ, ಫೆರೆಂಟಾರಿ ಅಂತ ಅದರ ಹೆಸರು. ಇದು ಒಂದು ಸಿಟಿ ಸೆಂಟರ್ ಇಂದ ಒಂದು 6 to 7 ಕಿಲೋಮೀಟರ್ ಇದೆ. ಸೊ ಇಷ್ಟು ರೋಮಾ ಪೀಪಲ್ ಬಗ್ಗೆ. ಹಾಗೆ ನಾನಿಲ್ಲಿ ಒಂದು ಮಾರ್ಕೆಟಿಗೆ ಬಂದಿದ್ದೀನಿ ಅಂತ ನಿಮಗೆ ಮೊದಲು ಹೇಳಿದೆ. ಸೊ ಬನ್ನಿ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ.
ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ಇಂಡಿಯನ್ ಐಟಮ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಥರನೇ ಇದೆ, ಬಟ್ ಇವರು ಕೂಡ ಉಪಯೋಗಿಸ್ತಾರೆ ಈ ಥರ ಐಟಮ್ಸ್ ಎಲ್ಲ. ಇಲ್ಲಿ ನೋಡ್ಬೋದು ಕಸದ ಪೊರ್ಕೆ ಎಲ್ಲ ಇದೆ ಇಲ್ಲಿ. ಈ ಬುಕಾರೆಸ್ಟ್ ಅಲ್ಲಿ ಟ್ರಾಮ್ ಇದೆಯಲ್ಲ, ಟ್ರಾಮ್ ಬಂದ್ಬಿಟ್ಟು ನೀವು ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನೀವು ಕಾರ್ಡಲ್ಲೇ ಪೇ ಮಾಡ್ಬೋದು. ಅಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಮೆಷಿನ್ ಇರುತ್ತೆ, ಅಲ್ಲಿ ಪಂಚ್ ಮಾಡಿರಾಯ್ತು, ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗುತ್ತೆ. ಒಂದು 30 ಮಿನಿಟ್ಸ್ಗೆ ಬಂದ್ಬಿಟ್ಟು 3 ರೌಂಡ್ ಇರುತ್ತೆ. 3 ರೌಂಡ್ ಅಂದ್ರೆ 3 ಲೇ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ, ಇಲ್ಲಿ ತುಂಬಾ ಮನಿ ಎಕ್ಸ್ಚೇಂಜ್ ಗಳು ತುಂಬಾ ಸಿಗುತ್ತೆ. ಹಾಗೆ ಇಂಡಿಯಾದಲ್ಲಿ ಬಂದ್ಬಿಟ್ಟು ಈ ತರ ಮನಿ ಎಕ್ಸ್ಚೇಂಜ್ ಗಳು, ಓಪನ್ ಮನಿ ಎಕ್ಸ್ಚೇಂಜ್ ಆಫೀಸ್ ಗಳು ಇರಲ್ಲ. ಏನೋ ಗೊತ್ತಿಲ್ಲ, ಇಂಡಿಯಾದಲ್ಲಿ ನೀವು ಒಂದು ಮನಿ ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ಫಾರಿನ್ ಕರೆನ್ಸಿಗೆ ನೀವು ಡಾಕ್ಯುಮೆಂಟ್ ಎಲ್ಲ ತೋರಿಸ್ಬೇಕು. ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ಟು, ಇವನ್ ನಾನು ಬ್ಯಾಂಗ್ಳೂರಲ್ಲೇ ಹೇಳ್ತಾ ಇರೋದು, ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಟಿಕೆಟ್ ಕೂಡ ನೀವು ತೋರಿಸ್ಬೇಕಾಗುತ್ತೆ ಬ್ಯಾಂಗ್ಳೂರಲ್ಲಿ. ಇಂಡಿಯಾ ತರನೇ ರೊಮೇನಿಯಾದಲ್ಲೂ ಕೂಡ ಬಿಟ್ಕಾಯಿನ್ ಬಂದ್ಬಿಟ್ಟು ಇಲ್ಲಿಗಲ್ಲು, ಆದ್ರೆ ಕೂಡ ಇಲ್ಲಿ ಬಿಟ್ಕಾಯಿನ್ ATM ಗಳೆಲ್ಲ ಇದೆ. ನಿಮ್ಗೆ ನಾನು ಹೋಗೋ ದಾರಿಯಲ್ಲಿ ಇದೆ ಒಂದು ATM ನಾನು ನೋಡಿದೆ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಅಂತಲ್ಲ, ತುಂಬಾ ಕಡೆ ಬಿಟ್ಕಾಯಿನ್ ಇದೆ. ಬಿಟ್ಕಾಯಿನ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ನಾನು ಉಳ್ಕೊಂಡಿರೋ ಹಾಸ್ಟೆಲ್ ಅಲ್ಲಿ ಕೂಡ ಬಿಟ್ಕಾಯಿನ್ ಅಕ್ಸೆಪ್ಟ್ ಮಾಡ್ತಾರೆ. ಹಲೋ, ನಮಸ್ಕಾರ. ಮತ್ತೊಂದು ಹೊಸ ದಿನಕ್ಕೆ ಸ್ವಾಗತ. ಇವತ್ತು 3ನೇ ದಿನ ನನಗೆ ಬುಕಾರೆಸ್ಟ್ ಅಲ್ಲಿ, ಹಾಗೆ ಕೊನೆ ದಿನ ಕೂಡ ಇವತ್ತು. ನಾನೀಗ ಏರ್ಪೋರ್ಟ್ ಕಡೆ ಓಡ್ತಾ ಇದ್ದೀನಿ. ಏರ್ಪೋರ್ಟ್ ಕಡೆ ಓಡೋದ್ಕಿಂತ ಮೊದಲು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಏನಪ್ಪ ಅಂದರೆ, ನಾನು ಉಳ್ಕೊಂಡಿದ್ದ ಹಾಸ್ಟೆಲು ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರಿಯಲ್ಲಿ ಬೆಸ್ಟ್ ಹಾಸ್ಟೆಲ್ ಅಂತಲೇ ಹೇಳ್ಬೋದು. ಅದರ ಕಾಸ್ಟ್ ಬಂದುಬಿಟ್ಟು ಅರೌಂಡು 900 ರುಪೀಸ್ ದಿನಕ್ಕೆ. ನಾನು 2 ದಿನ ಇದ್ದೆ. ಅಲ್ಲಿ ಟೋಟಲ್ ನಾನು ಬಂದುಬಿಟ್ಟು 1800 ರುಪೀಸ್ ಕೊಟ್ಟಿದ್ದೀನಿ 2 ದಿನಕ್ಕೆ. ನಾನಿಲ್ಲಿ 6 ಬೆಡ್ ಇರೋ ಡೋರ್ಮಲ್ಲಿ ಉಳ್ಕೊಂಡಿದ್ದೆ. ಅಂದರೆ 6 ಅಂದರೆ ಒಂದು ರೂಮ್ ಇರುತ್ತೆ, ರೂಮಲ್ಲಿ ಟೋಟಲ್ 6 ಬೆಡ್ ಇರುತ್ತೆ. ಅದು ಬಂದುಬಿಟ್ಟು ಬಂಕ್ ಬೆಡ್ ಇರುತ್ತೆ. ಇಲ್ಲಿ ಎಲ್ಲೇ ಹೋದರೂ ಹಾಸ್ಟೆಲ್ ಅಂದರೆ ಎಲ್ಲೇ ಹೋದರೂ ಬಂಕ್ ಬೆಡ್ಗಳೇ ಇರುತ್ತೆ. ನಾರ್ಮಲ್ ನಮ್ಮದು ಸೆಪ್ರೇಟ್ ಬೆಡ್ಗಳಿರಲ್ಲ ಇಲ್ಲಿ. ಹಾಗೆ ಈ ಹಾಸ್ಟೆಲ್ಗಳಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ, ಬೇಕಾದರೆ ಕಡಿಮೆನೂ ಆಗುತ್ತೆ. ಅದು ಡಿಪೆಂಡ್ ಅಪಾನ್, ನಾನು ಹೇಳ್ದಾಗೆ ಬೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ರೂಮಲ್ಲಿ ಕೆಲವೊಂದು ಹಾಸ್ಟೆಲ್ಗಳಲ್ಲಿ 8 ರೂಮ್ ಇರುತ್ತೆ, 10 ರೂಮ್ ಇರುತ್ತೆ. ಅದರದ್ದು ಪ್ರೈಸ್ ಬಂದುಬಿಟ್ಟು ಬೆಡ್ ಜಾಸ್ತಿ ಆಗ್ತಾ ಹೋದಾಗೆ ಪ್ರೈಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಬೆಡ್ ಕಡಿಮೆ ಆಗ್ತಾ ಬರುತ್ತಲ್ಲ, ಕಡಿಮೆ ಆದಂಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ. ಹಾಗೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮುಂದಿನ ದೇಶದಲ್ಲಿ ಮತ್ತೆ ಸಿಗೋಣ. ಮುಂದಿನ ದೇಶ ಬಂದುಬಿಟ್ಟು ಮೇ ಬಿ ಯುರೋಪಿಯನ್ ಕಂಟ್ರಿನೇ ಆಗಿರುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಬಂದುಬಿಟ್ಟು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಹಾಗಂತ ನಾನು ಇಂಡಿಯನ್ ಪಾಸ್ಪೋರ್ಟ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ. ಏನಕ್ಕಂದರೆ ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಏನಂದರೆ, ನೀವು ಒಂದು ವೆನಿಜುವೆಲಾ ಅಂತ ಒಂದು ಕಂಟ್ರಿ ಕೇಳಿರ್ಬೋದು, ಹಾಗೆ ಕೊಲಂಬಿಯಾ ಅಂತ ಕಂಟ್ರಿ ಕೇಳಿರ್ಬೋದು. ಅದು ಬಂದುಬಿಟ್ಟು ಇಂಡಿಯಾಗೆ ಕಂಪೇರ್ ಮಾಡಿದರೆ ತುಂಬ ಇನ್ಫ್ಲೇಷನ್ ಜಾಸ್ತಿ, ತುಂಬ ಪವರ್ ಇದೆ ಈಗ ಸಿಚುವೇಶನು. ಹಾಗೆ ಅದು ಒಂದು ಅರ್ಲಿ 80sಯಲ್ಲಿ ಅದ್ರದ್ದು ಬಂದುಬಿಟ್ಟು ಶ್ರೀಮಂತ ದೇಶನೇ ಅದು ಒಂದು ವೆನಿಜುವೆಲಾ. ಬಟ್ ಈಗ ನೋಡಿದರೆ ಅದು ತುಂಬ ಪುವರ್ ಕಂಟ್ರಿ, ಅಲ್ಲಿ ಇನ್ಫ್ಲೇಷನ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಆದರೂ ಆ ಪಾಸ್ಪೋರ್ಟ್ಗಿರೋ ವ್ಯಾಲ್ಯೂ ತುಂಬ ದೊಡ್ಡದು. ಏನಂದರೆ, ಆ ಪಾಸ್ಪೋರ್ಟ್ ಇಟ್ಕೊಂಡ್ರೆ ಅರೌಂಡು 110 ಕಂಟ್ರೀಸು ವೀಸಾ ಫ್ರೀಯಾಗಿ ತಿರುಗ್ಬೋದು. ಹಾಗೆ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಕೂಡ ಇದೆ. ಅದರಲ್ಲಿ ಬರ್ತಾ ಲಾಸ್ಟ್ ಒಂದು 2 ಇಯರ್ ಹಿಂದೆ ಒಂದು 2-3 ಕಂಟ್ರಿ ಇತ್ತು ಯುರೋಪ್, ನೀವು ಫ್ರೀಯಾಗಿ ತಿರುಗ್ಬೋದಿತ್ತು ಇಂಡಿಯನ್ ಪಾಸ್ಪೋರ್ಟಲ್ಲಿ. ಹಾಗೆ ಮಿಡಲ್ ಈಸ್ಟ್ ಕೂಡ ಇತ್ತು. ಮಿಡಲ್ ಈಸ್ಟಲ್ಲಿ ಕೂಡ 1-2 ಕಂಟ್ರಿ ಇತ್ತು, ಅದನ್ನು ತೆಗ್ದಾಕಿದ್ದಾರೆ ಈಗ.
ಹಾಗಾಗಿ ನಿಮಗೆ ಯುರೋಪಿಯನ್ ಕಂಟ್ರಿಗಳನ್ನೇ ನಾನು ಫಸ್ಟು ಮೊದಲು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಹತ್ರ ಯುರೋಪಿಯನ್ ವೀಸಾ ಇರೋದ್ರಿಂದ. ಸೊ ಅರೌಂಡ್ 30 ಕಂಟ್ರೀಸ್ ಬರುತ್ತೆ ಇಲ್ಲಿ ಯುರೋಪ್ ಯೂನಿಯನಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟು ಯುರೋಪ್ನೇ ನಿಮಗೆ ತೋರಿಸ್ತೀನಿ. ಮತ್ತು ನೆಕ್ಸ್ಟು ಟ್ರೈ ಮಾಡೋಣ, ನಾರ್ತ್ ಆಫ್ರಿಕಾ ಹೋಗೋ ಪ್ಲ್ಯಾನ್ ಇದೆ.